ನಮ್ಮಮ್ಮ ನಿಮ್ ತವ್ರ ಮನೆಯವ್ರಿಗೆ ಏನ್ ದ್ರೋಹ ಮಾಡಿದ್ರು? ಪಾಂಡುರಂಗನ್ ಭಕ್ತರಾಗದೆ ಇರೋದು ಅಪರಾಧನ? ನಿಮ್ಮಪ್ಪ ಎಷ್ಟು ಜೋರ ಕೂಗಾಡಿದ್ರು? ಏನಂದ್ರೆ ನೀವು ನಮ್ಮ ಅಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೋಬೇಡಿ. ಅಂದ್ರೆ ಅವರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ನಾವು ಸುಮ್ನೆ ಕೇಳಿಸ್ಕೋಬೇಕಾ? ಅವರು ನಮ್ಮಮ್ಮ ಅಳೋ ಹಾಗೆ ಮಾಡಿದ್ರು. ನಾನು ಇದನ್ನ ಯಾವ ಕಾರಣಕ್ಕೂ ಸಹಿಸಲ್ಲ ಸಕ್ಕು. ಇಲ್ಲೋಡು, ನಿನ್ನೆ ರಾತ್ರಿ ಕೂಗ್ದ ಹಾಗೆ ಇವತ್ ರಾತ್ರಿ ಕೂಡ ನನ್ನನ್ನು ಕೂಗಿ ಕರಿಬೇಡ. ನಾನು ಬರೋದಿಲ್ಲ, ಅದನ್ನ ನಿನ್ಗೀಗ್ಲೇ ಹೇಳ್ತಾ ಇದ್ದೀನಿ. ಪಾಂಡುರಂಗ, ಈ ಮನೆಯಲ್ಲಿ ನಿನ್ನ ನಾಮಸ್ಮರಣೆನೇ ನಿಷೇಧಿಸಿದ್ದಾರೆ. ಆದ್ರೆ ಅಪ್ಪನಿಗೆ ಅಮ್ಮನಿಗೆ ಈ ವಿಷಯ ಇಲ್ಲಿವರೆಗೂ ಗೊತ್ತೇ ಇರ್ಲಿಲ್ಲ. ಅವ್ರ ಈ ಮಾತು ಕೇಳಿದ ತಕ್ಷಣ ದಿಗ್ಭ್ರಮೆಗೊಳಗಾದ್ರು. ಅಪ್ಪ ಆ ಗಾಬ್ರಿಗೆ ಧ್ವನಿ ಏರಿಸಿ ಮಾತಾಡಿದ್ರು. ಅದ್ ಬಿಟ್ಟು ಅತ್ತೆನ ಅವಮಾನ ಮಾಡ್ಬೇಕು ಅನ್ನೋ ಯೋಚನೆ ಅವ್ರಿಗೆ ಯಾವ ಕಾರಣಕ್ಕೂ ಇರಲ್ಲ. ಹೀಗಾಗತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಪ್ಪ ತುಂಬಾ ಒಳ್ಳೆಯವರು. ಇವತ್ತು ಅಪ್ಪ ಅಮ್ಮನಿಗಿಲ್ಲಿ ಅವಮಾನ ಆಯ್ತು. ಯಮುನಾ ಅತ್ತೆ ಅನವಶ್ಯಕವಾಗಿ ಅವ್ರಿಗೆ ಏನೇನೋ ಮಾತುಗಳಂದ್ರು. ಪಾಂಡುರಂಗ, ಇವತ್ತು ನನ್ನ ಗಂಡ ಕೂಡ ಅಪ್ಪ ಅಮ್ಮನ್ ನಿಂದಿಸಿದ್ರು. ನಾನು ಯಾಕೆ ನಿನಗೆ ಪೂಜೆ ಮಾಡಬೇಕು? ನೀನ್ ನನಗೆ ಅನುಗ್ರಹ ಕೊಟ್ಟೆ ಅಲ್ವಾ? ನಿನ್ ಹೃದಯ ಕಲ್ಲಿನ ಹಾಗೆ ಕಠಿಣವಾಗಿದೆ. ನಮ್ಗೇನು ಮಾಡ್ಬೇಕಾಗಿಲ್ಲ. ನಿನ್ ಭಕ್ತೆ ಸಕ್ಕು ಬಗ್ಗೆ ಯೋಚನೆ ಮಾಡು. ಅವಳು ನಿನ್ನ ಸ್ನೇಹಿತೆ ಅಂತಾಳಲ್ವಾ? ನೀನ್ ಯಾಕೆ ಹೀಗೆ ಬದಲಾಗಿ ಹೋದೆ? ಅವ್ರತ್ತೆ ಅವಳಿಗೆ ಹೇಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ನಿಂಗೆ ಕಾಣಿಸ್ತಿಲ್ವಾ? ಅವಳು ಪಡ್ತಿರೋ ಕಷ್ಟ ನಿನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಅಂದ್ರೆ ನಿಂದು ಕಲ್ಲಿನ ಹೃದಯ ಪಾಂಡುರಂಗ. ಯಾಕೆ ನಾನು ಯಾಕೆ ನಿನಗೆ ಪೂಜೆ ಮಾಡಬೇಕು? ಗುಡಿ ಬಾಗ್ಲನ್ನ ಮುಚ್ಚಿಬಿಡ್ತೀರಿ. ಮುಚ್ತಾ ಇದ್ದೀನಿ. ಇಲ್ಲಿ ನೋಡು ಶಿವಪ್ಪ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಕೊಡು ಆ ಬೀಗದ ಕೈನ, ಇಲ್ಲಿ ಕೊಡು. ಕೊಡಿಲ್ಲಿ. ಶಿವಪ್ಪ, ನಮ್ಗಿರೋ ಒಂದೇ ಒಂದು ಆಧಾರ ಪಾಂಡುರಂಗ. ನೀನ್ ಅವನ ಮೇಲೇನೆ ಕೋಪ ಮಾಡ್ಕೋತಿದ್ಯಾ? ಏನಂದ್ರೆ ನೀವ್ ಸ್ವಲ್ಪ ಶಾಂತವಾಗಿರಿ. ನನ್ನ ಚಿತೆ ಮೇಲೆ ಮಲಗಿಸ್ಬಿಡಿ, ಅವಾಗ ಶಾಂತವಾಗಿರ್ತೀನಿ ನಾನು. ಪಾಂಡುರಂಗ, ನನ್ನ ಸಕ್ಕುನ ಕಷ್ಟಗಳಿಂದ ಪಾರ್ ಮಾಡು. ಸಕ್ಕುನ ಬೇಗ ದಡ ಸೇರಿಸು. ನನಗೆ ಶಿಕ್ಷೆ ಕೊಡು. ನನ್ನನ್ನ ನೇಣ್ ಹಗ್ಗಕ್ಕೆ ನೇತ್ ಹಾಕು. ನನ್ನ ತಲೆನ ಕತ್ತರಿಸಾಕು. ಬೇಕಾದ್ರೆ ನನ್ನನ್ನು ಶಾಶ್ವತವಾಗಿ ಕತ್ಲೆ ಕೊಡಲ್ ಬಂದ್ಸು. ಆದ್ರೆ ಸಕ್ಕುಗೆ ಏನಂದ್ರೆ ವಿಮುಕ್ತಿ ಕೊಡು. ಅವಳ ಕಷ್ಟಗಳನ್ನ ನೋಡಕ್ಕಾಗ್ತಿಲ್ಲ ಪಾಂಡುರಂಗ, ನನಗೆ ನೋಡಕ್ಕಾಗ್ತಿಲ್ಲ. ಅಯ್ಯೋ, ಶಿವಪ್ಪ, ಶಿವಪ್ಪ, ನೀನೇನ್ ಮಾಡ್ತಿದ್ಯಾ? ಸುಮ್ನಿರು. ಶಿವಪ್ಪ, ನಮ್ ಸಮಸ್ಯೆಗಳಿಗೆ ಪರಿಹಾರ ಒಂದೇ. ನಾನ್ ಬೆಳಿಗ್ಗೆನೆ ಪಾಂಡುರಂಗನ ಹತ್ರ ಬೇಡ್ಕೊಂಡೆ, ಸಕ್ಕು ಕಷ್ಟಗಳನ್ನ ದೂರ ಮಾಡು ಅಂತ. ನಾವು ಮೂವರು ಪಾದಯಾತ್ರೆ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡೆ. ನಾವು ನಡ್ಕೊಂಡು ಪಂಢರಪುರಕ್ಕೆ ಬರ್ತೀವಿ. ನಮ್ ಕಷ್ಟಗಳನ್ನ ತೀರ್ಸು ಸ್ವಾಮಿ. ಎಲ್ಲಿ ನೋಡಿ ಬಾಬಾ ಅವ್ರೆ, ಆ ಸಕ್ಕು ಈಗ ಎಲ್ಲಿದ್ದಾಳೆ ಗೊತ್ತಾ? ಹಿತ್ಲಲ್ಲಿದ್ದಾಳೆ. ನಾವು ರಕ್ಷಣಾ ರೇಖೆ ಹೇಳ್ದಿರೋ ಆ ಕೋಣೆ ಮುಂದೆನಾ? ಹೌದು, ಅಲ್ಲೇ ಬಾಬಾ ಅವ್ರೆ. ಸಕ್ಕು ಏನಾದ್ರೂ ಅಲ್ಲೇ ಇದ್ರೆ ಅವಳನ್ನ ಭಯ ಪಡಿಸೋಕೆ ನಮ್ಗಿದೊಂದು ಒಳ್ಳೆ ಅವಕಾಶ. ಅವಳನ್ನ ಇವತ್ ರಾತ್ರಿನೇ ಏನಾದ್ರೂ ಒಂದ್ ಮಾಡೋಣ. ಅದರಿಂದ ಅವ್ರ ಅತ್ತೆ ಅವಳನ್ನ ನಿಮ್ ಕಾಲ ಹತ್ರ ತಂದು ಬಿಸಾಕ್ತಾಳೆ. ಅದ್ಭುತವಾದ ಉಪಾಯ ಕೊಟ್ಟಿದ್ಯಾ ಭೈರವ. ಈ ಮುಷ್ಟಿಗೆ ಸಂಹರಿಸೋ ಶಕ್ತಿ ಇದೆ, ವೈಭವವಾದ ಯುಕ್ತಿ ಇದೆ. ನನಗ್ ಶರಣಾದವ್ರಿಗೆ ಸಿಗತ್ತೆ ಸಂಪತ್ತು, ನನ್ನನ್ನ ಎದುರಾಕೊಂಡವ್ರಿಗಾಗುತ್ತೆ ಆಪತ್ತು. ನಾನೀ ಮುಷ್ಟಿ ಒಳಗಡೆ ದೆವ್ವಗಳನ್ನ ಬಂಧಿಸ್ತೀನಿ, ಪ್ರೇತಾತ್ಮಗಳನ್ನ, ಪಿಶಾಚಿಗಳನ್ನ, ಅದೃಶ್ಯ ಶಕ್ತಿಗಳನ್ನ, ಎಲ್ಲಾನು ಕೂಡ. ಈಗ ನಾನೇನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾ?
ನಾನು ಬಂಧನ ಮಾಡಿಟ್ಕೊಂಡಿರೋಂಥ ಪ್ರೇತಾತ್ಮಗಳನ್ನ ಸಕ್ಕು ಮೇಲ್ ಬಿಡ್ತೀನಿ. ಭಯಂಕರವಾದ ಪ್ರೇತಾತ್ಮನ, ದುಷ್ಟವಾದ ಪ್ರೇತಾತ್ಮನ, ರಕ್ತ ಹೀರೋ ಪ್ರೇತಾತ್ಮನ. ಅದು ನೇರವಾಗಿ ಸಕ್ಕು ಹತ್ರ ಹೋಗಿ ಅವಳ ಕುತ್ತಿಗೆ ಮೇಲೆ ಕೂತ್ಕೊಳ್ಳುತ್ತೆ. ಸಕ್ಕು ಪ್ರಾಣ ಭಯದಿಂದ ಕೂಗಾಡ್ತಾಳೆ, ತಪ್ಪಿಸ್ಕೊಳ್ಳೋದಕ್ಕೆ ವಿಪರೀತ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳಿಗೆ ಬಿಡುಗಡೆ ಸಿಗಲ್ಲ. ಆ ಪ್ರೇತಾತ್ಮಗಳು ನರಗಳಿಂದ ಅವಳನ್ನ ಕಟ್ಟು ಹಾಕುತ್ತವೆ. ಅವಳನ್ನ ದಾರುಣವಾಗಿ ಸೀಳಿ ಬಿಸಾಕಿ ಪ್ರಾಣ ತೆಗೆಯುತ್ತೆ. ಅವಳ ಆತ್ಮನ ಬಂಧಿಸಿ ನನಗ್ ಕೊಡುತ್ತೆ. ಅವಳ ಆತ್ಮ ಜೊತೆ ನಾನಿಲ್ಲ ಆಟ ಆಡ್ತೀನಿ. ಬಾಬಾ ಅವ್ರೆ ಏನ್ ಮಾಡ್ಬೇಕು ಅಂತ ಆಜ್ಞೆ ಮಾಡಿ ಬಾಬಾ ಅವ್ರೆ. ಇವತ್ ರಾತ್ರಿ ಆ ಸಕ್ಕು ಜೀವನದಲ್ಲಿ ಕರಾಳ ರಾತ್ರಿ ಆಗತ್ತೆ. ನಾನಿವತ್ತು ಅವಳನ್ನ ಬಿಡೋದಿಲ್ಲ. ಅವಳು ತನ್ನ ಗಂಟು ಮೂಟೆ ಕಟ್ಕೊಂಡು ನೇರವಾಗಿ ಇಲ್ಲಿಗೆ ಆಶ್ರಮಕ್ಕೆ ಬಂದು ನನಗೆ ಶರಣಾಗ್ಲೇಬೇಕು. ಅವಳು ಬದುಕಿದ್ರೆ ಇಲ್ಲಿಗೆ ಬರ್ಬೇಕು, ಇಲ್ಲ ಅಂದ್ರೆ ಅವಳು ಸಾಯ್ಬೇಕು. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಬೇಕು. ಜೈ ಮಹಾಕಾಳ! ಜೈ ಮಹಾಕಾಳ! ಜೈ ಮಹಾಕಾಳ! ನಾನು ಹೇಳ್ದಾಗ ನೀನ್ ಮಾಡ್ಬೇಕು. ಏನಾದ್ರೂ ಕೆಲ್ಸ ಇದೆಯಾ? ನನಗೇನ್ ಕೆಲಸ ಇರುತ್ತೆ? ನಾನು ಕೆಲಸ ಕಾರ್ಯ ಇಲ್ದಿರೋ ವ್ಯಕ್ತಿ ಅಲ್ವಾ, ಜೂಜುಗಾರ, ಈ ಮನೆಯಲ್ಲಿ ಬೆಲೆ ಇಲ್ದಿರೋನು. ನಾನು ಕಸ ಕಡ್ಡಿಗೆ ಸಮಾನವಾಗಿದ್ರು ನಿಮ್ಮ ಮೈದುನ ನಾನು. ಓ ಹಾಗಾ, ಸರಿ. ಹ್ಞೂ ಮೈದ್ನಾನೆ. ಅದಕ್ಕೇನೀಗ? ನೀವು ನನ್ನ ಹಾಗೆ ಕೋಪದಿಂದ ನೋಡ್ಬೇಡಿ ಮನೋರಮ ಅತ್ಗೆ. ನೀವು ಹಾಗೆ ನೋಡಿದ್ರೆ ನನ್ಗೆ ಗಾಬರಿ ಆಗುತ್ತೆ. ವಿಷಯ ಏನು ಅಂದ್ರೆ, ನೆನಪಾಯ್ತಾ? ದೇವ್ರ ದಯೆಯಿಂದ ನೆನಪಾಯ್ತು ಅದ್ಗೆ. ನೀವ್ ಹಾಗೆ ತೀಕ್ಷ್ಣವಾಗಿ ನೋಡಿದ್ರೆ ನಾನ್ ನಿಮ್ ಹತ್ರ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ಮರ್ತೋಗ್ಬಿಡ್ತೀನಿ. ಅದ್ಗೆ ನಾನ್ ನಿಮಗೂ ನಿಜ ಹೇಳ, ಮನೇಲಿರೋರು ಬೇರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಆದ್ರೆ ನನಗ್ ಮಾತ್ರ ನಿಮ್ಮ ಗೌರವ ಮತ್ತೆ ಪ್ರತಿಷ್ಠೆ ತುಂಬಾ ಮುಖ್ಯ ಅದ್ಗೆ. ಇದ್ಯಾವಾಗಿಂದ ಮೈದ್ನ ಅವ್ರೆ ನನ್ನ ಸಮಯನ ವ್ಯರ್ಥ ಮಾಡ್ದೆ? ವಿಷಯ ಏನು ಅಂತ ಬೇಗ ಹೇಳಿ. ಸರಿ ಅದ್ಗೆ, ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡಿ. ನಾನೀಗ ನಿಮಗೆ ಹೇಳ್ಬೇಕು ಅನ್ಕೊಂಡಿರೋ ಮುಖ್ಯವಾದ ವಿಷಯ ಏನು ಅಂದ್ರೆ, ನಿಮಗಾಗಿರೋ ಘೋರ ಅವಮಾನನ ನೋಡಿ ನನ್ ಮನ್ಸು ಕುಗ್ಗ್ ಹೋಗಿದೆ. ಈಗ ನೆನೆಸ್ಕೊಂಡ್ರು ತುಂಬಾ ಬೇಜಾರಾಗುತ್ತೆ. ಅವನು ಆ ಸಕ್ಕು ಅಪ್ಪ ದುಷ್ಟ, ಧೂರ್ತ, ಕಪಟ ಸನ್ಯಾಸಿ. ಅವನು ನಮ್ಗೆ ಮೋಸ ಮಾಡಿದಾನೆ. ಇನ್ನೊಂದ್ ಮಗಳು ಸಕ್ಕು ಇದ್ದಾಳಲ್ಲ, ಕನಿಕರವಾಗಿ ನೋಡ್ತಾ ಮೌನವಾಗಿದ್ಕೊಂಡೆ ಸಂಚು ಮಾಡ್ತಾಳವಳು. ಮೊನ್ನೆ ಸುಬೇದಾರ್ ಕುಟುಂಬ ಬಂದಾಗ ಏನ್ ನಡೀತು ಅಂತ ನೆನ್ಪಿದೆ ಅಲ್ವಾ? ಆಗ ನಾವೆಲ್ಲರೂ ಅಲ್ಲೇ ಇದ್ವಿ, ಕಣ್ಣಾರೆ ನೋಡಿದ್ವಿ. ಸಕ್ಕು ಹುಟ್ಟಿನಿಂದಾನೇ ದುಷ್ಟೆ. ಅನುಕಂಪಕ್ಕೋಸ್ಕರ ಪ್ರಯತ್ನ ಪಡ್ತಾನೆ ಇರ್ತಾಳೆ. ಅವತ್ತವಳಿಗೆ ಅವಕಾಶ ಸಿಕ್ತು.